ವಿಜಯನಗರದಲ್ಲಿ ರಾಜ ಗಜಪತಿ ಅನ್ನುವ ಒಬ್ಬ ಇದ್ದ. ಅವನಿಗೆ ಆಹಾರ ಅಂದ್ರೆ ತುಂಬಾ ಇಷ್ಟ. ಅವನ ಅರಮನೆಯಲ್ಲಿ ರಾಮಯ್ಯ ಅನ್ನುವ ಅಡಿಗೆಯವನು ಹೊಸದಾಗಿ ಬಂದಿದ್ದ. ಹೀಗಿರುವಾಗ ಒಂದಿನ ಗಜಪತಿ ರಾಜ ಅವನ ಅಂತಃಪುರದ ದರ್ಬಾರಿನಲ್ಲಿ ತನ್ನ ಮಂತ್ರಿ ಸೋಮಯ್ಯನ ಹತ್ತಿರ ಈ ರೀತಿ ಮಾತಾಡ್ತಿದ್ದ. ಏನಾಯ್ತು ಸೋಮಯ್ಯ, ಇವತ್ತು ನನ್ನ ಬಾಲ್ಯ ಗೆಳೆಯ ಪಕ್ಕದ ರಾಜ್ಯದ ಚಕ್ರವರ್ತಿ ವಿಕ್ರಮಸೇನ ನಮ್ಮ ರಾಜ್ಯಕ್ಕೆ ಊಟಕ್ಕೋಸ್ಕರ ಬರ್ತಾ ಇದ್ದಾನೆ. ಆದ್ರೆ ಇವಾಗ ನೋಡಿದ್ರೆ ನೀವು ಮಳೆ ಬರ್ತಾ ಇದೆ, ಅರಮನೆಗೆ ಬರ್ಬೇಕಾಗಿರೋ ಸಾಮಾನುಗಳು ಏನು ಬಂದಿಲ್ಲ ಅಂತಿದ್ದೀರಾ. ಹೀಗಿರುವಾಗ ನಾನು ಹೇಗೆ ಅವನಿಗೆ ಊಟ ಕೊಡೋದು? ಪ್ರಭು, ನಾನೇನು ಮಾಡೋದು? ಮಳೆ ಜಾಸ್ತಿ ಬಂದಿದ್ದರಿಂದ ನದಿಯಲ್ಲಿ ನೀರು ಜಾಸ್ತಿ ಉಕ್ಕುತ್ತಾ ಇದೆ. ಆ ಕಡೆಯಿಂದ ಗಾಡಿ ಈ ಕಡೆ ಬರ್ತಾ ಇಲ್ಲ. ಇವಾಗ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋಕ್ಕೆ ಏನೂ ಇಲ್ಲ. ಬರೀ ಇರೋದು ಸೋರೆಕಾಯಿ ಹಾಗೂ ಕುಂಬಳೆಕಾಯಿ ಮಾತ್ರ. ಅದನ್ನಿಟ್ಕೊಂಡು ಏನು ಅಡಿಗೆ ಮಾಡೋದು? ಆವಾಗ ಗಜಪತಿ, ಏನು ಸೋರೆಕಾಯಿ ಕುಂಬಳೆಕಾಯಿ ಮಾತ್ರ ಇದೆಯಾ? ಇದನ್ನಿಟ್ಕೊಂಡು ಯಾರಿಂದ ಅಡಿಗೆ ಮಾಡೋಕ್ಕಾಗುತ್ತೆ? ಆದರೆ ಚಕ್ರವರ್ತಿ ಬಂದು ನಾನು ಸರಿಯಾಗಿ ಅತಿಥಿ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಎಲ್ಲರ ಹತ್ರನೂ ಹೋಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಏನ್ ಮಾಡೋದು? ಅಡಿಗೆ ಮನೆಯಲ್ಲಿ ಅಡಿಗೆವನು ಕೂಡ ಹೆದರ್ತಾ ಇದ್ದಾನೆ. ಏನು ಇಲ್ಲದೆ ಏನು ಅಡಿಗೆ ಮಾಡೋದು ಅಂತ ಹೇಳಿ ಇಲ್ಲಿಂದ ಓಡ್ ಹೋಗೋಣ ಅಂತ ಹೆದರ್ತಾ ಇದ್ದಾನೆ. ನಾನು ಏನ್ ಮಾಡೋದು ಪ್ರಭು? ಯಾರ ಭೀಮಯ್ಯನ? ಅವನಿಗೆ ಸಮಸ್ಯೆ ಬಂದ್ರೆ ಓಡ್ ಹೋಗೋದು ಮಾತ್ರ ಗೊತ್ತು, ಅದನ್ನಿದ್ದು ಸರಿ ಮಾಡೋದು ಗೊತ್ತಿಲ್ಲ. ಬನ್ನಿ ಅಡಿಗೆ ಮನೆಗೆ ಹೋಗಿ ನೋಡೋಣ. ಹಾಗಂತ ಹೇಳಿ ರಾಜ ಮಂತ್ರಿ ಇಬ್ರು ಕೂಡ ಅಡಿಗೆ ಮನೆಗೆ ತಕ್ಷಣ ಹೋದ್ರು. ಆವಾಗ ಅಲ್ಲಿ ಅಡಿಗೆ ಮಾಡುವ ಭೀಮಯ್ಯ ರಾಜಭರತನ ನೋಡಿ ಹೆದರ್ತಾ ಇದ್ದ. ಆವಾಗ ರಾಮಯ್ಯ ಮಾತ್ರ ಏನೇನ್ ತರಕಾರಿಗಳಿದೆ ಅಂತ ಹೇಳಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದ. ಅಯ್ಯಯ್ಯೋ, ಚಕ್ರವರ್ತಿ ಬರ್ತಾ ಇದ್ದಾರೆ, ನನ್ನ ತಲೆನ ಕಡಿತಾರೋ ಏನೋ. ಏನು ಇಲ್ಲದೆ ಹೇಗೆ ಅಡಿಗೆ ಮಾಡೋದು? ಇವಾಗ ಹಸ್ವಾಗ್ತಿದೆ ಅಂತ ಹೇಳಿದ್ರೆ ನಾನು ಅವರಿಗೋಸ್ಕರ ಏನ್ ಮಾಡಿಕೊಡೋದು? ಮಹಾರಾಜ ಕೋಪದಿಂದ, ಎಲ್ಲಿಗೋಗ್ತಾ ಇದೆಯಾ ಭೀಮಯ್ಯ? ಸಮಸ್ಯೆ ಬಂದ್ರೆ ಓಡ್ ಹೋಗ್ಬಾರ್ದು, ಇದ್ದು ಆ ಸಮಸ್ಯೆನ ಸರಿ ಮಾಡಬೇಕು. ಅವನಿಗೆ ಹೆಸರು ಬುದ್ಧಿವಂತ. ಇವಾಗ ಅಡಿಗೆ ಮಾಡಕ್ಕೆ ಇಲ್ಲಿ ಏನಿದೆ? ಪ್ರಭು ಕ್ಷಮಿಸ್ಬಿಡಿ, ಅಡಿಗೆ ಮಾಡಕ್ಕಿರೋದು ಬರೀ ಸೋರೆಕಾಯಿ ಹಾಗೂ ಕುಂಬಳೆಕಾಯಿ ಮಾತ್ರ. ಎಣ್ಣೆ ತುಪ್ಪ ಏನೂ ಇಲ್ಲ ಪ್ರಭು. ಹೀಗಿರುವಾಗ ನಾನು ಹೇಗೆ ಅಡಿಗೆ ಮಾಡೋದು? ಚಕ್ರವರ್ತಿ ಕೋಪ ಬಂದು ನನ್ನ ತಲೆನ ಕಡಿದ್ಬಿಟ್ರೆ? ಇಲ್ಲಾಂದ್ರೆ ನಾನಿನ್ ತಲೆನ ಕಡಿತೀನಿ ಬಿಡೋ. ಈ ಭೀಮಯ್ಯನನ್ನ ಬಿಡಿ, ಬೇರೆ ಯಾರಾದ್ರೂ ಇದ್ದಾರಾ? ಯಾರಿಂದನಾದ್ರೂ ಈ ಸಮಸ್ಯೆನ ಸರಿ ಮಾಡಕ್ಕಾಗುತ್ತಾ? ಆವಾಗಲೇ ರಾಮಯ್ಯ ರಾಜನ ಹತ್ತಿರ ಬಂದು ನಿಂತ್ಕೊಂಡು, ಕ್ಷಮಿಸಿ ಪ್ರಭು, ನನ್ನ ಹೆಸರು ರಾಮಯ್ಯ. 2 ದಿನ ಹಿಂದೆನೆ ಕೆಲಸಕ್ಕೆ ಸೇರಿದ್ದೀನಿ. ನನ್ನ ಹತ್ರ ಈ ಜವಾಬ್ದಾರಿನ ಕೊಡಿ. ನಾನು ಚಕ್ರವರ್ತಿಗೆ ಹಬ್ಬದೂಟನ ತಯಾರು ಮಾಡ್ತೀನಿ. ಅದನ್ನು ಕೇಳಿದ ಭೀಮಯ್ಯ, ರಾಮಯ್ಯ, ನಿನಗೇನು ಹುಚ್ಚಿಗೆ ಚಿಡ್ತಿದ್ಯಾ? ಏನು ಹಬ್ಬದೂಟನ? ಇರೋದು ಸೊರೆಕಾಯಿ ಕುಂಬಳೆಕಾಯಿ. ಇದರಲ್ಲಿ ನೀನು ಯಾರಿಗೆ ಹಬ್ಬದೂಟ ಮಾಡೋಕ್ಕಾಗಲ್ಲ. ಸುಮ್ಮನಿರೋ. ಮೊದಲು ನೀನು ಸುಮ್ಮನಿರು ಭೀಮಯ್ಯ. ನಿನಗೆ ಆ ಧೈರ್ಯ ಇಲ್ಲ, ಅವನಿಗೆ ಆ ಧೈರ್ಯನಾದರೂ ಇದೆ ಅಲ್ವಾ? ಇಲ್ಲಿ ನೋಡಿ ರಾಮಯ್ಯ, ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಹಬ್ಬದೂಟ ಹೇಗೆ ತಯಾರು ಮಾಡ್ತೀಯೋ, ಆದರೆ ಹಬ್ಬದೂಟ ಮಾಡಿಲ್ಲ ಅಂದರೆ ನಿನ್ನ ತಲೆನ ನಾನು ಕಡಿತೀನಿ. ಪರವಾಗಿಲ್ಲ ಪ್ರಭು, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನೀವು ಧೈರ್ಯದಿಂದ ಹೋಗಿ. ಮಧ್ಯಾಹ್ನದ ಸಮಯ ನಿಮ್ಮ ಗೆಳೆಯನಿಗೆ ಎಲ್ಲ ಥರದ ಊಟನೂ ತಯಾರು ಮಾಡಿ ಹಬ್ಬದೂಟ ನಾನು ಖಂಡಿತ ಹಾಕ್ತೀನಿ. ನಿನ್ನ ಧೈರ್ಯ ನನಗೆ ಮೆಚ್ಚುಗೆಯಾಗಿದೆ. ಸರಿ, ಇವನಿಗೇನು ಸಹಾಯ ಬೇಕೋ ಎಲ್ಲನೂ ಮಾಡಿ. ಹಾಗಂತ ಹೇಳಿ ರಾಜ ಅಲ್ಲಿಂದ ಹೋದ್ರು. ಭೀಮಯ್ಯ ರಾಮಯ್ಯ ಏನ್ ಮಾಡ್ತಾನ ಅಂತ ಹೇಳಿ ತುಂಬಾನೂ ಹೆದರ್ತಾ ಇದ್ದ. ಆವಾಗಲೇ ರಾಮಯ್ಯನ ಜೊತೆ ಕೆಲಸ ಮಾಡುವ ಕಿಟ್ಟು ಅಲ್ಲಿಗೆ ಬಂದ. ರಾಮಯ್ಯಣ್ಣ, ಏನಿದಣ್ಣ? ಏನನ್ನ ಇಟ್ಕೊಂಡು ನಾವು ಅಡಿಗೆ ಮಾಡೋದು? ನೀನು ನಿನ್ನ ತಲೆನ ನೀನಾಗಿ ಹೋಗಿ ರಾಜರಿಗೆ ಬಲಿ ಕೊಡ್ತಾ ಇದೀಯಾ? ರಾಮಯ್ಯ ನಗುತ್ತಾ, ಹೆದರ್ಬೇಡ ಕಿಟ್ಟು, ನೀನು ಅಂದ್ಕೊಳ್ಳೋದು ಏನು ನಡೆಯಲ್ಲ. ನಾನು ಅಡಿಗೆ ಮಾಡಿ ತೋರಿಸ್ತೀನಿ. ಮೊದಲು ಇರೋ ತರಕಾರಿನೆಲ್ಲ ತೆಗ್ದಿಡು. ಹಾಗೇನೆ ಬುಟ್ಟಿಲಿಟ್ಟಿದೀವಲ್ವಾ ತರಕಾರಿ ಸಿಪ್ಪೆಗಳು, ಅದನ್ನ ತಗೊಂಡ್ ಬಾ. ಕಿಟ್ಟು ಆಶ್ಚರ್ಯದಿಂದ, ತರಕಾರಿ ಸಿಪ್ಪೆಗಳ? ಅದೆಲ್ಲ ಯಾಕೆ ಅಣ್ಣ? ತರಕಾರಿ ಸಿಪ್ಪೆ ಇರೋ ತರಕಾರಿ, ಇದರಿಂದಾನೇ ಇವತ್ತು ನಾನು ಅಡುಗೆ ಮಾಡೋದು. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಹೇಳಿದಷ್ಟು ಮಾಡು. ಹೋಗಿ ಸಿಪ್ಪೆಗಳನ್ನ ಬೇಗ ತಗೊಂಡ್ ಬಾ. ರಾಮಯ್ಯ, ಏನು ಮಾಡ್ತಾ ಇದೀಯಾ? ಸಿಪ್ಪೆಗಳಿಂದ ಹಬ್ಬದೂಟಣ? ಅಣ್ಣ, ನೀವು ಯಾವುದಕ್ಕೂ ಸ್ವಲ್ಪ ಹೆದರಬೇಡಿ. ಕಿಟ್ಟು, ನೀನು ಕುಂಬಳೆಕಾಯಿ ಬೀಜಗಳನ್ನ ಸ್ವಲ್ಪ ಒಣಗಿಸಿ ಅದನ್ನ ಹುರಿದು ತಗೊಂಡ್ ಬಾ. ಪುಡಿ ಮಾಡಿಕೊಡು, ಅದೇ ಮಸಾಲೆ ಹುಡಿ. ಹಾಗೆಯೇ ಸೊರೆಕಾಯಿ ಸಿಪ್ಪೆಗಳನ್ನ ಸಪ್ರೇಟ್ ಆಗಿ ತೆಗ್ದಿಡು. ಅದರಲ್ಲಿ ಚಟ್ನಿ ಮಾಡಬೇಕು. ಹಾಗೆಯೇ ಸ್ವಲ್ಪ ಕುಂಬಳೆಕಾಯಿನ ಬೇಯಿಸು, ಅದರಲ್ಲಿ ಸಾಂಬಾರು ಮಾಡಬೇಕು. ಏನಣ್ಣ, ನೀನು ಹೇಳೋದೆಲ್ಲ ಸರಿ ಅನ್ನಿಸ್ತಿಲ್ಲ ನನಗೆ. ನಿನಗೆ ಸರಿ ಅನ್ಸೋದು ಬೇಡ, ನನಗೆ ಸರಿ ಅನ್ಸುತ್ತೆ. ನಾನು ಹೇಳೋದನ್ನೆಲ್ಲ ಮಾಡಿದ್ರೇನೆ ಇದು ಹಬ್ಬದೂಟ ಥರನೇ ಇರುತ್ತೆ. ಇಲ್ಲಿ ನೋಡು, ಸೋರೆಕಾಯಿಯಿಂದ ಹಲ್ವಾ ಮಾಡ್ಬೋದು, ಕುಂಬಳೆಕಾಯಿಯಿಂದ ಸಾಂಬಾರು ಮಾಡ್ಬೋದು. ಕುಂಬಳೆಕಾಯಿ ಬೀಜನ ಹುರಿದು ಪುಡಿ ಮಾಡಿದ್ರೆ ಅದನ್ನ ಮಸಾಲೆಯಾಗಿ ಉಪಯೋಗ ಮಾಡ್ಕೊಳ್ಬೋದು. ಹಾಗೆಯೇ ಸೋರೆಕಾಯಿ ಸಿಪ್ಪಿನಿಂದ ಚಟ್ನಿನೂ ಮಾಡ್ಬೋದು. ಆಮೇಲೆ ಅನ್ನ ಬಡಿಸಿದ ಆ ನೀರಲ್ಲಿ ಸ್ವಲ್ಪ ರಸಂ ಕೂಡ ಮಾಡ್ಬೋದು. ಏನು, ಅನ್ನ ಬಡಿಸಿದ ನೀರಲ್ಲಿ ರಸಮ್ಮ? ಏನು ಹೇಳ್ತಿದ್ಯಾ? ನನಗೆ ಯಾಕೋ ಇದೆಲ್ಲ ತುಂಬ ಭಯ ಆಗ್ತಾ ಇದೆ.
ಚೆನ್ನಾಗಿರುತ್ತೆ ಅಣ್ಣ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನನ್ನು ಹಾಗೇನೆ ಬಿಡಿ. ಕಿಟ್ಟು, ಸಮಯ ಇಲ್ಲ. ನಾನು ಹೇಳಿದ ಕೆಲಸ ಎಲ್ಲನೂ ಸ್ವಲ್ಪ ಬೇಗ ಮಾಡು. ಕಿಟ್ಟನು ಸರಿ ಅಂತ ಹೇಳ್ದ. ಯಾರಿಗೂ ಏನೇ ಅರ್ಥ ಆಗದಿದ್ರೂ ಕೂಡ ರಾಮಯ್ಯ ಅವನ ಕೆಲಸನ ಶುರು ಮಾಡ್ದ. ಕಿಟ್ಟು ಪಕ್ಕದಲ್ಲಿ ಇದ್ದು ಎಲ್ಲ ಸಹಾಯನೂ ಮಾಡ್ತಿದ್ದ. ಅಣ್ಣ, ಇವಾಗ ಸೋರೆಕಾಯಿ ಸಿಪ್ಪೆನ ತೆಗ್ದಿದ್ದೀನಿ. ಇದು ಗಟ್ಟಿಯಾಗಿದೆ. ಇದನ್ನ ಹೇಗನ್ನ ಆಡ್ಸಕ್ಕಾಗೋದು? ಅದಕ್ಕೆ ಸ್ವಲ್ಪ ಅದನ್ನ ಬೇಯಿಸಿದ್ಮೇಲೆ ಜೊತೆಗೆ 2 ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಒಣಗಿದ ಮೆಣಸು ಇದೆಲ್ಲಾನು ಹಾಕು ರುಬ್ಬು. ಆವಾಗ ತುಂಬಾ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿ ರುಬ್ಬಕ್ಕೂ ಬರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತರಕಾರಿಗಳಲ್ಲಿ ಇರೋದ್ಕಿಂತ ಆರೋಗ್ಯಕ್ಕೆ ಏನೇನ್ ಬೇಕೋ ಅದೆಲ್ಲ ತರಕಾರಿಗಳ ಸಿಪ್ಪೆಗಳಲ್ಲಿದೆ. ಸರಿ ಅಣ್ಣ, ಆದ್ರೆ ಈ ಸಿಹಿ ಹೇಗ್ ಮಾಡೋದು? ಸೋರೆಕಾಯಿನ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಸಕ್ಕರೆ ಹಾಕಿ ಆಮೇಲೆ ಸ್ವಲ್ಪ ತುಪ್ಪದಲ್ಲಿ ಹುರಿದು ಗೋಡಂಬಿ, ದ್ರಾಕ್ಷಿ ಎಲ್ಲಾನು ಹಾಕಿ ತುಪ್ಪ ಹಾಕಿದ್ರೆ ಅದು ಹಲ್ವಾ ತರ ಬರುತ್ತೆ. ತುಂಬಾ ಟೇಸ್ಟ್ ಆಗಿನೂ ಇರುತ್ತೆ. ಅದನ್ನ ಯಾವುದ್ರಲ್ಲಿ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಹೌದಾ? ಇದೆಲ್ಲ ತುಂಬಾ ಆಶ್ಚರ್ಯ ಅಣ್ಣ. ಸರಿ ಅಣ್ಣ, ಇವಾಗ ಸಾಂಬಾರ್ಗೆ ಏನ್ ಮಾಡೋದು? ಕುಂಬಳೆಕಾಯಿನ ಬೇಯಿಸಿಟ್ಟಿದೀಯಾ? ಅದನ್ನ ಹಾಕಿ ಕುಂಬಳೆಕಾಯಿ ಬೀಜಗಳನ್ನ ಪುಡಿ ಮಾಡಕ್ಕೆ ಹೇಳಿದೆ ಅಲ್ಲ, ಅದನ್ನ ಸ್ವಲ್ಪ ಹಾಕು. ಆಮೇಲೆ ಉಪ್ಪು ಖಾರ ಎಲ್ಲನೂ ಹಾಕು. ಸಾಂಬಾರ್ ರೆಡಿಯಾಗುತ್ತೆ. ಆದ್ರೆ ಇದೆಲ್ಲಕ್ಕೂ ನಾವು ಹೆಸರುಗಳನ್ನ ಬದಲಾಯಿಸಿ ಕೊಡ್ಬೇಕೋ? ಹಾಗೇನೆ ಹೆಸರು ಹೇಳಿದ್ರೆ ಯಾರು ನಂಬೋದೇ ಇಲ್ಲ, ಅದನ್ನ ಇಷ್ಟಪಟ್ಟು ಯಾರು ತಿನ್ನೋದು ಇಲ್ಲ. ಹೌದಾ? ಹೆಸರು ಬದಲಾಯಿಸ್ಬೇಕಾ? ಏನು ಅಂತ? ಏನ್ ಹೆಸರನ್ನ ಇದಕ್ಕಿಡಕ್ಕಾಗೋದು? ಒಂದ್ ಕೆಲ್ಸ ಮಾಡು. ಇಲ್ಲಿ ನೋಡು, ಆ ಚಟ್ನಿಗೆ ಚಂದ್ರಕಲಾ ಚಟ್ನಿ ಅಂತ ಹೆಸರಿಡು. ಹಾಗೇನೆ ಸಾಂಬಾರ್ಗೆ ನಂದಿನಿ ಸಾಂಬಾರ್ ಅಂತ ಹೆಸರಿಡು. ಹೆಸರು ಕೇಳುವಾಗ ತುಂಬಾ ಖುಷಿ ಆಗ್ತಿದೆ ಅಲ್ವಾ? ಓಹೋ, ಇದಕ್ಕೆ ಈ ತರ ಒಂದು ಹೆಸರು ಇದೆ ಅಂತ ಹೇಳಿ ಅದನ್ನ ತಿಂತಾರೆ. ರುಚಿ ಚೆನ್ನಾಗಿದ್ರೆ ಸಾಕು ಅಲ್ವಾ? ಆವಾಗ ಅವರಿಗೆ ನಮ್ಮ ಮೇಲೆ ಯಾವುದೇ ಕೋಪನೂ ಬರೋದಿಲ್ಲ. ಇದೆಲ್ಲನೂ ದೂರದಲ್ಲಿ ನಿಂತ್ಕೊಂಡು ಭೀಮಯ್ಯ ನೋಡ್ತಾ ಇದ್ದ. ಅವನಿಗೆಲ್ಲ ಆಶ್ಚರ್ಯ ಆಗ್ತಾ ಇತ್ತು. ಮತ್ತೆ ಅನ್ನ ಬೆಂದಾಯ್ತಾ? ಆ ನೀರ್ ತಗೊಂಡ್ ಬಾ. ಅದ್ರಲ್ಲಿ ಸ್ವಲ್ಪ ಒಗ್ಗರಣೆ ಕೊಡು. ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕು. ಹಾಗೇನೆ 2 ಒಣಗಿದ ಮೆಣಸು ಇದೆಲ್ಲಾನು ಹಾಕಿದ್ರೆ ಆವಾಗ ಕುಡಿಯಕ್ಕೆ ಸೂಪ್ ತಯಾರಾಗುತ್ತೆ. ಮಧ್ಯಾಹ್ನ 1 ಗಂಟೆ ಸಮಯ. ಗಜಪತಿ ಮಹಾಪ್ರಭು ಹಾಗೂ ಪಕ್ಕದೂರಿನ ಚಕ್ರವರ್ತಿನೂ ಊಟಕ್ಕೆ ಕೂತ್ಕೊಂಡಿದ್ರು. ಆವಾಗ ರಾಮಯ್ಯ ಹಾಗೂ ಕಿಟ್ಟು ಇಬ್ರು ಕೂಡ ಅವ್ರು ಮಾಡಿದ ಹಬ್ಬದೂಟನ ತಗೊಂಡು ಬಂದ್ರು. ಅಯ್ಯೋ, ಏನ್ ಮಾಡಿದಾರೋ ಏನೋ, ನನಗ್ಯಾಕೋ ಭಯ ಆಗ್ತಾ ಇದೆ. ಗಜಪತಿ, ಪ್ರಯಾಣ ಮಾಡಿ ನಾನು ತುಂಬಾ ಸುಸ್ತಾಗಿದ್ದೀನಿ. ನನಗೇನಾದ್ರೂ ಕುಡಿಯಕ್ಕೆ ನೀರ್ ತರ ಇದ್ರೆ ಕೊಡಕೇಳು, ದಾಹ ಆಗ್ತಿದೆ. ಆವಾಗ ರಾಮಯ್ಯ ಅವನ್ ಮಾಡಿದ ರಸಂನ ತಗೊಂಡ್ ಬಂದು, ತಗೊಳ್ಳಿ ಪ್ರಭು, ಈ ರಸಂ ನಿಮ್ಗೆ ತುಂಬಾ ಶಕ್ತಿ ಕೊಡುತ್ತೆ. ಇದನ್ನ ಕುಡೀರಿ. ಹಾಗಂತೇಳಿ ಆ ರಸಂನ ಚಕ್ರವರ್ತಿಗೆ ಕುಡಿಯಕ್ಕೆ ಕೊಟ್ಟ. ಅದನ್ನು ಕುಡಿದ ಚಕ್ರವರ್ತಿಗೆ ಅದರ ಟೇಸ್ಟ್ ತುಂಬಾನೇ ಇಷ್ಟ ಆಯ್ತು. ಆಶ್ಚರ್ಯದಿಂದ, ಅರೆ, ಇದೇನಿದು? ಮಜ್ಜಿಗೆನೂ ಇಲ್ಲ, ಗಂಜಿನೂ ಇಲ್ಲ. ಈ ರಸಂ ತುಂಬಾ ಚೆನ್ನಾಗಿದೆ. ಇದನ್ನ ಏನ್ ಹಾಕಿ ಮಾಡಿದ್ದು? ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಅದು ಹಲವಾರು ತರಕಾರಿಗಳನ್ನ ಬೇಯಿಸಿ ಅದನ್ನ ಆಡಿಸಿ ಹಾಕಿರೋದು, ಅದಕ್ಕೆ ಚೆನ್ನಾಗಿರೋದು. ಸ್ವಲ್ಪ ಸಮಯದಲ್ಲಿ ಅನ್ನ, ಪಚ್ಚಡಿ, ಸಾರು ಎಲ್ಲನೂ ತಗೊಂಡು ಬಂದು ಚಕ್ರವರ್ತಿಗೆ ಬಡಿಸಿದ್ರು. ಚಕ್ರವರ್ತಿ ಅದೆಲ್ಲಾನು ತಿಂದೋಡಿ, ಆಹಾ, ಈ ಸಾಂಬಾರ್ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿರೋದು ಕುಂಬಳೆಕಾಯಿ, ಆದ್ರೆ ಮಸಾಲ ವಾಸನೆ ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಮಸಾಲೆ ಇಲ್ಲಿವರೆಗೂ ನಾನು ಎಲ್ಲೋ ನೋಡಿದ್ದೇ ಇಲ್ವಲ್ಲ. ಆವಾಗ ಗಜಪತಿ ರಾಮಯ್ಯನನ್ನ ನೋಡಿ, ರಾಮಯ್ಯ, ನೀನೇ ಏನಾದ್ರೂ ಹೇಳ್ಬೇಕು. ಅದು ನಾನು ಪಕ್ಕದೂರಿಂದ ತಗೊಂಡ್ ಬಂದಿರೋದು, ಪಟ್ಟಣದಿಂದ. ಆ ಮಸಾಲೆಗೆ ತುಂಬಾ ಬೆಲೆ ಜಾಸ್ತಿ. ಹೌದಾ? ಚೆನ್ನಾಗಿದೆ. ಸರಿ, ಇದೇನಿದು ಸಿಹಿ? ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಹಲ್ವಾನಾ ಇಲ್ಲ ಬೇರೇನಾದ್ರಾ? ಈ ಹಲ್ವಾ ನೋಡಕ್ ಚೆನ್ನಾಗಿರೋ ಥರಾನೇ, ತಿನ್ನಕ್ಕೂ ತುಂಬಾ ಚೆನ್ನಾಗಿದೆ. ಯಾವ್ದ್ರಲ್ಲಿ ಮಾಡಿದ್ದು? ಅದೆಲ್ಲಾನು ಕೇಳ್ತಾ ಇದ್ದ ಗಜಪತಿಗೆ ಏನೂ ಅರ್ಥ ಆಗ್ಲಿಲ್ಲ. ಏನು, ಕುಂಬಳೆಕಾಯಿ ಸೊರೆಕಾಯಿಯಿಂದ ಮಾಡಿದ ಹಬ್ಬದೂಟ ಇವರಿಗೆ ಇಷ್ಟ ಆಗಿದ್ಯಾ? ರಾಮಯ್ಯ, ಏನಲ್ಲಿ ಮಾಡ್ದೆ? ಸೋರೆಕಾಯಿಯಲ್ಲಿ ಮಾಡಿದ? ನನ್ನಿಂದನೇ ನಂಬಕ್ಕಾಗ್ತಿಲ್ಲ. ಏನೋ ಪಕ್ಕದೂರಿನ ಚಕ್ರವರ್ತಿ ಹೇಗ್ ನಂಬ್ತಾರೆ ಹೇಳು? ಇಲ್ಲ ಪ್ರಭು, ಅದು ಸೋರೆಕಾಯಿಯಲ್ಲಿ ಮಾಡಿದೆ. ಅದನ್ನ ಚೆನ್ನಾಗಿ ಬೇಯಿಸಿ ಅದ್ರ ಜೊತೆ ಸಕ್ಕರೆ ಹಾಗೇನೆ ಬೆಲ್ಲ, ತುಪ್ಪ ಎಲ್ಲಾನು ಹಾಕಿದ್ರೆ ತುಂಬಾ ಚೆನ್ನಾಗಿರುವ ಹಲ್ವಾ ತಯಾರಾಗುತ್ತೆ. ಕೊನೆಗೆ ಊಟನೂ ಮುಗೀತು. ಚಕ್ರವರ್ತಿ ಹೊಟ್ಟೆ ತುಂಬಾ ಊಟ ಮಾಡಿ ಅಲ್ಲಿಂದ ಹೊರಡುವಾಗ, ರಾಮಯ್ಯ, ನಿಜವಾಗ್ಲೂ ನಿನ್ನತ್ರ ತುಂಬಾನೇ ಪ್ರತಿಭೆ ಇದೆ. ನಿನ್ನಂತ ಅಡಿಗೆಯವನಿರೋದಕ್ಕೆ ಜಗಪತಿ ತುಂಬಾನೇ ಪುಣ್ಯ ಮಾಡಿರ್ಬೇಕು. ನಿನ್ನಂತವನು ನನ್ನ ಆಸ್ಥಾನದಲ್ಲಿದ್ರೆ ಚೆನ್ನಾಗಿರುತ್ತೆ. ಪ್ರಭು, ನಿಜ ಹೇಳ್ಬೇಕಂದ್ರೆ ಕುಂಬಳೆಕಾಯಿ ಸೋರೆಕಾಯಿನ ಬಿಟ್ರೆ ಮನೇಲಿ ಏನೂ ಇಲ್ಲ. ಅದರಲ್ಲೇ ಎಲ್ಲಾನು ಮಾಡಿರೋದು. ಆವಾಗ ಚಕ್ರವರ್ತಿ ಆಶ್ಚರ್ಯದಿಂದ, ಕುಂಬಳೆಕಾಯಿ ಸೋರೆಕಾಯಿಯಿಂದ ಹಬ್ಬದೂಟ ಮಾಡಿದ್ರಾ? ಹೌದು ಪ್ರಭು, ನನ್ನನ್ನ ಕ್ಷಮಿಸಿ. ನಾನು ಸೋರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡಿಕೊಟ್ಟೆ, ಅನ್ನ ಬಡಿಸಿದ ನೀರಲ್ಲಿ ರಸಂ ಮಾಡಿಕೊಟ್ಟೆ,
ಹಾಗೇನೆ ಸೋರೆಕಾಯಿನ ಬೇಯಿಸಿ ನಿಮಗೆ ಅದರಲ್ಲಿ ಹಲ್ವಾ ಮಾಡಿಕೊಟ್ಟೆ. ಕುಂಬಳಕಾಯಿ ಬೀಜನ ಹುರಿದು ಪೊಡಿ ಮಾಡಿ ಅದನ್ನ ಮಸಾಲೆಯಾಗಿ ಹಾಕಿ ನಿಮಗೆ ಸಾಂಬಾರ್ ಮಾಡಿಕೊಟ್ಟೆ. ಅದನ್ನು ಕೇಳಿದಾಗ ಯಾರೂ ಏನು ಮಾತಾಡಲಿಲ್ಲ. ದರ್ಬಾರಿ ಸ್ವಲ್ಪ ಹೊತ್ತು ನಿಶ್ಶಬ್ದವಾಗಿತ್ತು. ಭೀಮಯ್ಯ ಅಷ್ಟೇ ಇನ್ನೇನು ತಲೆ ಕಡಿಯಕ್ಕೆ ನನ್ನ ತಲೆನ ಕೊಡಬೇಕು ಅಂತ ಅಂದ್ಕೊಳ್ಳುವಾಗ ಅಲ್ಲಿ ನಡೆದಿದೆ ಬೇರೆ. ಸಬಾಷ್ ರಾಮಯ್ಯ, ನಿನ್ನಂತ ಅಡಿಗೆಯವನು ನಿಜವಾಗ್ಲು ನನ್ನ ಹತ್ರ ಇಲ್ಲ ಅನ್ನೋದ್ರಿಂದ ನನಗೆ ಬೇಜಾರಾಗ್ತಿದೆ. ಎಲ್ಲ ಇದ್ರೆ ಯಾರು ಬೇಕಾದ್ರೂ ಅಡಿಗೆ ಮಾಡ್ಬೋದು, ಆದರೆ ಏನೂ ಇಲ್ಲದೇ ಇದ್ರೆ ಅಡಿಗೆ ಮಾಡೋದು ತುಂಬಾ ಕಷ್ಟನೇ. ಆದರೂ ನೀನು ಮಾಡಿದ್ಯಾ ಅಂದ್ರೆ ನಿನ್ನ ಪ್ರತಿಭೆ ಬಾಯಿಂದ ಹೇಳಕ್ಕಾಗಲ್ಲ. ಹೌದು ರಾಮಯ್ಯ, ಇವತ್ತು ನನ್ನ ರಾಜ್ಯದ ಮರ್ಯಾದೆನ ನೀ ಕಾಪಾಡಿದ್ಯಾ. ರಾಮಯ್ಯ, ಇನ್ಮುಂದೆ ಗಜಪತಿಯ ಆಸ್ಥಾನದಲ್ಲಿ ನೀನೇ ಮುಖ್ಯವಾದ ಅಡಿಗೆಯವನು. ಎಲ್ರೂ ನಿನಗೆ ಕೆಳಗೆ ನಿನಗೆ ಸಹಾಯ ಮಾಡೋರಾಗಿ ಇರ್ತಾರೆ. ಅದನ್ನು ಕೇಳಿದ ಭೀಮಯ್ಯ, ಹೌದು ರಾಮಯ್ಯ, ನೀನು ತುಂಬಾನೇ ಬುದ್ಧಿವಂತ, ಪ್ರತಿಭಾವಂತ. ನನಗಿದು ಸಂತೋಷನೇ. ಇಲ್ಲ ಅಣ್ಣ, ನಿಮ್ಮ ಕೆಳಗೆ ಇರೋದ್ರಲ್ಲೇ ನನಗೆ ಸಂತೋಷ. ಆವಾಗ ರಾಮಯ್ಯನ ಪ್ರತಿಭೆ ರಾಜ್ಯ ಇಡೀ ಹರಡ್ತು. ರಾಮಯ್ಯ ನಿಜವಾಗ್ಲೂ ತುಂಬಾನೇ ಪ್ರತಿಭಾವಂತ ಅಂತ ಎಲ್ರೂ ಹೊಗಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಎಲ್ಲ ಇದ್ರೆ ಏನ್ ಬೇಕಾದ್ರೂ ಯಾರಿಂದ ಬೇಕಾದ್ರೂ ಮಾಡೋಕ್ಕಾಗುತ್ತೆ, ಆದ್ರೆ ಏನು ಇಲ್ಲದೆ ಏನಾದ್ರೂ ಮಾಡೋದು ತುಂಬಾ ದೊಡ್ಡ ವಿಷಯ. ಈ ಅಡಿಗೆ ತರನೇ ನಮ್ಮ ಜೀವನದಲ್ಲೂ ಕೂಡ ಏನು ಇಲ್ಲದೆ ಇದ್ರೂ ಕೂಡ ಏನಾದ್ರೂ ಮಾಡೋದನ್ನ ನಾವು ಕಲೀಲೇಬೇಕು. 40 ವರ್ಷಗಳ ಹಿಂದೆ ರಾಜಪಳ್ಳಿ ಅನ್ನುವ ಊರಿನಲ್ಲಿ ಧರ್ಮಯ್ಯ ಅನ್ನುವ ಒಬ್ಬ ರೈತ ಇದ್ದ. ಅವರಿಗೆ 3 ಜನ ಮಕ್ಕಳು. ದೊಡ್ಡವನು ನಾರಾಯಣ, ಶ್ರಮಜೀವಿ ಆದ್ರೆ ಸ್ವಾರ್ಥ ಗುಣ ಇರೋನು. ಎರಡನೇವನು ರಂಗಯ್ಯ, ಬುದ್ಧಿವಂತ ಆದ್ರೆ ಜಿಪುಣ. ಮೂರನೇವನು ವಿಶ್ವ, ಬುದ್ಧಿವಂತ ಒಳ್ಳೆ ಗುಣ ಇರೋ ಹುಡುಗ. ಧರ್ಮಯ್ಯ ಸಾಯೋದ್ಕಿಂತ ಮುಂಚೆ ಅವರ ಆಸ್ತಿಯಾದ ಮಾವಿನ ತೋಟ, ಮಧ್ಯದಲ್ಲಿರುವ ಬಾವಿಯ ಸಮೇತ ತನ್ನ 3 ಮಕ್ಕಳಿಗೂ ಕೊಟ್ಬಿಟ್ರು. ಮಕ್ಕಳೇ, ಈ ತೋಟವನ್ನು ಯಾವಾಗ್ಲೂ ಬಿಡಬೇಡಿ, ಇದು ನಮ್ಮ ಕುಟುಂಬದ ಐಕ್ಯತೆ ಹಾಗಂತ ಹೇಳಿದ್ರು. ಆದ್ರೆ ತಂದೆ ಹೇಳಿದ ಮಾತಿಗೆ ಮರ್ಯಾದೆ ಇಲ್ಲ. ಆಸ್ತಿ ಹಂಚಿಕೊಳ್ಳೋದ್ರಲ್ಲಿ ಅಣ್ಣ ತಮ್ಮಂದ್ರು 3 ಜನಕ್ಕೂ ಜಗಳ ಬಂತು. ಕೆಲವು ದಿನಗಳ ನಂತರ ಮಕ್ಕಳು 3 ಜನನು ಆಸ್ತಿಗಳನ್ನ ಹೇಗೆ ಹಂಚ್ಕೊಳ್ಳೋದು ಅಂತ ಮಾತಾಡೋದಕ್ಕೋಸ್ಕರ ತೋಟದ ಮಧ್ಯದಲ್ಲಿ ನಿಂತ್ಕೊಂಡಿದ್ರು. ತಂದೆ ತೀರ್ಕೊಬಿಟ್ರು, ಈ ತೋಟವನ್ನು ನಾವು ಹಂಚಿಕೊಳ್ಳಬೇಕು. ಈ ತೋಟ ವಿಸ್ತಾರವಾಗಿದೆ, ಇದನ್ನ ನಾವು ಹಂಚಿಕೊಳ್ಳೋಣ. ಅಣ್ಣ, ಈ ಮಾವಿನ ತೋಟವನ್ನು ಸರಿಸಮವಾಗಿ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಏಕೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿರುವ ಮಾವಿನ ತೋಟ ನನಗೆ ಬೇಕು. ಯಾಕೆ ಅಂದ್ರೆ ನಾನೇ ತಾನೇ ನೋಡ್ಕೊಳ್ಳೋದು. ಏನ್ ರಂಗ, ಅದಕ್ಕೆ ಅಂತ ನನಗೆ ಕೊಡಬೇಡ ಅಂತ ಹೇಳ್ತಾ ಇದ್ದೀಯಾ? ನಾನು ಮನೆಯ ಹಿರಿಮಗ, ಇದರಲ್ಲಿ ಅಧಿಕ ಪಾಲು ನನಗೆ ಸೇರ್ಬೇಕಾಗಿದ್ದು. ಅದರಿಂದ ಪೂರ್ವ ದಿಕ್ಕಿನಲ್ಲಿರುವ ಮಾವಿನ ತೋಟ ನನಗೇನೆ. ಅದು ಹೇಗೆ ನ್ಯಾಯ ಆಗುತ್ತೆ ಅಣ್ಣ? ನೀವು ತುಂಬಾ ಕಷ್ಟಪಟ್ರೆ ನಾನು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಫಸಲು ಜಾಸ್ತಿ ಬರುವ ರೀತಿ ಮಾಡಿದ್ದೀನಿ. ಅದರಿಂದ ನನಗೆ 100 ಮರ, ನಿಮಗೆ 90 ಮರ, ತಮ್ಮ ವಿಶ್ವನಿಗೆ 80 ಮರ. ಅದನ್ನು ಕೇಳಿ ವಿಶ್ವ, ಅಣ್ಣ, ಯಾಕೆ ಹೀಗೆ ನಾವು 3 ಜನ ಜಗಳ ಮಾಡ್ಕೊಳ್ಳೋದು? ತಂದೆ ಏನ್ ಹೇಳಿದ್ರು ಅಂತ ಯೋಚನೆ ಇದೆಯಾ? ಈ ತೋಟ ನಮ್ಮ ಐಕ್ಯತೆಯ ಕಾರಣ ಅಂತ ಹೇಳಿದ್ದಾರೆ. ಅದರಿಂದ ಇದನ್ನ ಭಾಗ ಮಾಡದೆ 3 ಜನ ವ್ಯವಸಾಯ ಮಾಡಿ ಲಾಭವನ್ನು ಹಂಚ್ಕೊಳ್ಳೋಣ. ನಾರಾಯಣ ಕೋಪದಿಂದ, ಅದು ಹೇಗೆ ಸಾಧ್ಯ ವಿಶ್ವ? ನಾವು ಈ ಬಿಸಿಲಿಗೆ ಒಣಕೊಂಡು ಮರಗಳಿಗೆ ನೀರಾಗ್ತಾ ಕಷ್ಟಪಡ್ತಾ ಇದ್ರೆ ನೀನು ಊರಿನ ವಿಚಾರಕ್ಕೆ ನ್ಯಾಯ ಮಾತಾಡ್ತೀನಿ ಅಂತ ಹೋಗಿ ಊರಿನ ಒಳಗೆ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ಅದರಿಂದ ಲಾಭ ನಮಗೇನೆ ಜಾಸ್ತಿ, ನಿನಗೆ ಇದರಲ್ಲಿ ಕಡಿಮೆ ಭಾಗನೇ. ಹೌದು ವಿಶ್ವ, ಅಣ್ಣ ಹೇಳಿದ್ದು ನಿಜಾನೇ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀನು ಸುಮ್ಮನೆ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ಹೌದು, ಈ ಸ್ಥಳದಲ್ಲಿ ಬಾವಿ ಇದೆ ಅಲ್ವಾ? ಇದನ್ನ 3 ಭಾಗವಾಗಿ ಹೇಗೆ ವಿಂಗಡಣೆ ಮಾಡೋದು? ಈ ಬಾವಿನ ಎಲ್ಲಾದ್ರೂ 3 ಭಾಗವಾಗಿ ವಿಂಗಡಣೆ ಮಾಡ್ಲಿಕ್ಕೆ ಆಗುತ್ತಾ? ಇದನ್ನ ಯಾಕೆ ವಿಂಗಡಣೆ ಮಾಡಬೇಕು? ಬೇಡ, ನಮ್ಮ ವ್ಯವಸಾಯಕ್ಕೋಸ್ಕರ ನಾವು 3 ಜನ ಹಂಚಿಕೊಂಡು ವ್ಯವಸಾಯ ಮಾಡೋಣ. ಈ ಬಾವಿನ ಯಾರು ವಿಂಗಡಣೆ ಮಾಡೋದು ಬೇಡ. ಅದನ್ನು ಕೇಳಿ ನಾರಾಯಣ ಕೋಪದಿಂದ, ಇದೇ ತುಂಬಾ ಕಷ್ಟ. ಈ ಬಾವಿಗೋಸ್ಕರ ಕಷ್ಟಪಟ್ಟಿರೋದಲ್ಲ ನಾನು. ನೀವೇನು ಕಷ್ಟಪಡದೆ ಈ ಬಾವಿ ನೀರನ್ನ ಉಪಯೋಗ ಮಾಡ್ಕೋತೀರಾ? ಈ ಬಾವಿ ನನ್ನ ಸ್ಥಳದಲ್ಲೇ ಇರಬೇಕು. ಯಾಕೆ ಅಂದ್ರೆ ವ್ಯವಸಾಯಕ್ಕೆ ನಾನು ನೀರನ್ನು ಉಪಯೋಗ ಮಾಡಿಕೊಂಡು ಆಮೇಲೆ ಬೇಕಾದ ನೀರನ್ನು ನಿಮಗೆ ಕೊಡ್ತೀನಿ. ಇಲ್ಲ ಅಣ್ಣ, ಇಲ್ಲ, ಈ ಬಾವಿನ ತೋಡ್ಲಿಕ್ಕೆ ನಾನು ಹೆಚ್ಚಾಗಿ ಕಷ್ಟಪಟ್ಟಿದ್ದೀನಿ. ಅದರಿಂದ ಈ ಬಾವಿ ನಿಮಗೆ ಮಾತ್ರ ಸ್ವಂತವಲ್ಲ. ನನಗೂ ವ್ಯವಸಾಯ ಮಾಡ್ಲಿಕ್ಕೆ ನೀರು ಬೇಕಲ್ವಾ? ಆದ್ರಿಂದ ಈ ಬಾವಿ ಇರುವ ಜಾಗವನ್ನು ನಾನ್ ತಗೋತೀನಿ, ನೀರ್ನ ನಿಮಗೆ ಕಳಿಸ್ಕೊಡ್ತೀನಿ. ನೋಡುದ್ರ ತೋಟವನ್ನು ವಿಂಗಡಣೆ ಮಾಡ್ಲಿಕ್ಕೆ ಮುಂಚೆನೆ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀರಾ. ಇವಾಗ ಬಾವಿ ನೀರನ್ನು ಯಾಕೆ ವಿಂಗಡಣೆ ಮಾಡಬೇಕು? ಬಾವಿ ನೀರು ಎಲ್ಲರಿಗೇನೆ. ಇದನ್ನ ವಿಂಗಡಣೆ ಮಾಡಕ್ಕೋದ್ರೆ ಹುಚ್ಚರಾಗ್ತೀವಿ. ಇಲ್ಲಿ ನೋಡು ವಿಶ್ವ, ನೀನೇನು ಇದನ್ನ ಹಂಚದ್ ಬೇಡ. ಮನೆಗೆ ದೊಡ್ಡವನು, ಅದರಿಂದ ಆಸ್ತಿನ ನಾನೇ ಹಂಚ್ತೀನಿ. ಇದನ್ನು ಅಡ್ಡವಾಗಿ ಏನು ವಿಂಗಡಣೆ ಮಾಡೋದ್ ಬೇಡ, ಉದ್ದವಾಗಿಯೇ ವಿಂಗಡಣೆ ಮಾಡೋಣ. ಬಾವಿ ಇರುವ ಸ್ಥಳ ಯಾರಿಗೆ ಸಿಗುತ್ತೋ ಅವರಿಗೆ ಮರ ಕಡಿಮೆ.
ಅಣ್ಣ, ಉದ್ದವಾಗಿ ವಿಂಗಡಣೆ ಮಾಡೋದು ಬೇಡ. ಹಾಗೆ ಉದ್ದವಾಗಿ ವಿಂಗಡಣೆ ಮಾಡಿದ್ರೆ ನನ್ನ ಸ್ಥಳದಲ್ಲಿ ದೊಡ್ಡ ಗುಂಡಿ ಇದೆ, ಅದನ್ನ ಮುಚ್ಚಲಿಕ್ಕೆ ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾ? ವಿಶ್ವ ಚಿಂತೆಯಿಂದ, ನೀವು ಎಷ್ಟೇ ವಾದ ಮಾಡಿದ್ರೂ ನಿಮ್ಮ ವಾದದಲ್ಲಿ ನ್ಯಾಯ ಇಲ್ಲ. ತಂದೆ ತೀರ್ಕೊಂಡ ಈ ದಿನನೇ ಆಸ್ತಿಗೋಸ್ಕರ ಹೀಗೆ ಜಗಳ ಮಾಡ್ತಾ ಇದ್ರೆ ನಿಜವಾಗ್ಲೂ ತಂದೆಗೆ ಆತ್ಮಶಾಂತಿಯೇ ಸಿಗೋದಿಲ್ಲ. ನಾರಾಯಣ ವಿಶ್ವನನ್ನ ನೋಡಿ ಕೋಪದಿಂದ, ಸರಿ, ನೀನು ಜಾಸ್ತಿ ಮಾತಾಡ್ತೀಯ. ನೀನು ಹೇಳುವ ಹಾಗೇನೆ ಸರಿಸಮಾನವಾಗಿ ಹಂಚ್ಕೊಳ್ಳೋಣ. ನಿನ್ನ ಜಾಗ ನಿನ್ಗೆ ಬೇಕಂದ್ರೆ ತಗೋ, ಇಲ್ಲದಿದ್ರೆ ಇದನ್ನ ಮಾರ್ಕೊಂಡು ಹೊರಟೋಗು. ವಿಶ್ವ ದುಃಖದಿಂದ ಕಣ್ಣಲ್ಲಿ ಕಣ್ಣೀರ್ ಬಂತು. ಆದ್ರೆ ಅಣ್ಣಂದಿರು ಮಾಡೋದು ಅನ್ಯಾಯ ಎಂದು ಗೊತ್ತಿದ್ರು ಕೂಡ ಅವನು ಏನು ಹೇಳಲಿಕ್ಕಾಗ್ಲೇ ಇಲ್ಲ. ತೋಟವನ್ನ 3 ಭಾಗವಾಗಿ ಮಾಡ್ಕೊಂಡ್ರು. ಎಲ್ರಿಗೂ ಒಂದೊಂದ್ ಭಾಗನೂ ಬಂತು. ಆದ್ರೆ ಬಾವಿ ನೀರು ಎಷ್ಟೊತ್ತೆ ಯಾರ ಹೊಲಕ್ಕೆ ಹೋಗೋದು ಅನ್ನೋ ಒಂದು ಲೆಕ್ಕನೂ ಇತ್ತು. ಹೀಗೆ ಕೆಲವು ತಿಂಗಳು ಕಳೀತು. ನಾರಾಯಣ ಅವನ ಭಾಗದಲ್ಲಿರುವ ಮಾವಿನ ಮರಗಳನ್ನೆಲ್ಲ ಕಡಿದು ಕಡಿಮೆ ನೀರು ಖರ್ಚಾಗುವ ಹೂಗಿಡಗಳನ್ನ ಇಟ್ಟು ಬೆಳೆಸಕ್ಕೆ ಶುರು ಮಾಡ್ದ. ರಂಗಯ್ಯ ಸುಮಾರು ಕಾಯಿಗಳು ಬಿಡ್ಬೇಕನ್ನೋದಕ್ಕೋಸ್ಕರ ಮರಗಳಿಗೆ ರಸಾಯನ ಉಪಯೋಗ ಮಾಡ್ತಾ ಇದ್ದ. ಆದ್ರೆ ವಿಶ್ವ ಮಾತ್ರ ಅವ್ರ ತಂದೆ ಹೇಳಿದ ಹಾಗೆ ಹಳೆ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದ. ಆವಾಗ ಒಂದಿನ ರಂಗಯ್ಯ, ಅಣ್ಣ, ಆ ಮಾವಿನ ಮರವನ್ನು ಕತ್ತರಿಸಿ ಯಾಕೆ ಕಿತ್ತಳೆ ಹಣ್ಣಿನ ಮರವನ್ನು ನೆಟ್ರಿ? ಇದರಿಂದ ಈ ತೋಟನೇ ನಾಶವಾಗ್ಬಿಡ್ತು. ರಂಗಯ್ಯ, ಇದು ನನ್ನ ಇಷ್ಟ. ಮಾವಿನ ಮರವನ್ನು ನೆಟ್ರೆ ಅದಕ್ಕೆ ಅಧಿಕ ನೀರು ಬೇಕಾಗುತ್ತೆ. ಅದಕ್ಕೇನೆ ಕಿತ್ತಳೆ ಮರವನ್ನು ನಟ್ಟಿದ್ದು. ಇದಕ್ಕೆ ನೀರು ಕಡಿಮೆನೇ ಸಾಕು. ನನಗೆ ಯಾವುದು ಲಾಭ ಅನ್ನೋದು ಅದನ್ನ ತಾನೇ ನನ್ನಿಂದ ಮಾಡಕ್ಕಾಗೋದು. ನೀನು ಹೋಗು. ಅಣ್ಣ, ಇದರಿಂದ ನನಗೂ ನಷ್ಟನೇ. ನೀವು ಭೂಮಿಗೆ ಜಾಸ್ತಿ ನೀರು ಹಾಕದಿದ್ರೆ ನೀರು ನನಗೂ ಬಂದು ತಲುಪದಿಲ್ಲ. ನೀರು ಇಂಗಿ ಹೋದ್ರೆ ನನಗೇನು? ನಿನಗೆ ನೀರು ಜಾಸ್ತಿ ಬೇಕಂದ್ರೆ ನೀರಿಗೋಸ್ಕರ ನೀನು ಅಧಿಕ ಖರ್ಚು ಮಾಡ್ಕೋ. ಇದರಲ್ಲಿ ನಿನ್ ಲಾಭನ ನೀನ್ ನೋಡ್ಕೋತೀಯ. ಅಣ್ಣ, ನೀವು ಏನ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಾ ಇದೀಯಾ? ಮಾವಿನ ತೋಟಕ್ಕೆ ಅಧಿಕ ನೀರು ಹಾಕದ ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನೀರಿಗೋಸ್ಕರ ಜಗಳ ಆಡ್ತಾ ಇದ್ದೀರಾ. ತಂದೆ ಹೇಳಿರೋದು ನಿಮ್ಗೆ ಯೋಚನೆ ಇಲ್ವಾ? ಇಲ್ಲಿ ನೋಡು ವಿಶ್ವ, ನೀನು ಅಧಿಕವಾಗಿ ಮಾತಾಡ್ಬೇಡ. ನಿನ್ನ ಸ್ಥಳದಲ್ಲಿ ಮರಗಳು ಕಡಿಮೆ ಇರೋದು, ಅದರಿಂದ ನಿನಗೆ ಖರ್ಚು ಜಾಸ್ತಿ ಬರೋದಿಲ್ಲ. ಅಣ್ಣ, ನನಗೆ ಲಾಭ ಬರದಿದ್ರೂ ಪರವಾಗಿಲ್ಲ. ತಂದೆಗೆ ಕೊಟ್ಟ ಮಾತನ್ನ ನಾನು ಕಾಪಾಡ್ತೀನಿ. ನಾರಾಯಣ ರಂಗಯ್ಯ ಇಬ್ರು ನಗಡ್ತಾ ಇದ್ರು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಊರಿಗೆ ಬರ ಬಂತು. ಆದ್ರಿಂದ ಬಾವಿಲಿರುವ ನೀರನ್ನು ಕಡಿಮೆ ಆಗ್ತಿತ್ತು. ಆವಾಗ ರಂಗಯ್ಯನ ಹೊಲಕ್ಕೆ ನೀರು ಹೋಗ್ಬಾರ್ದು ಅಂತ ನಾರಾಯಣ ತಡ್ದ. ರಂಗಯ್ಯ, ನನಗೆ ಈ ಸಲ ವ್ಯವಸಾಯಕ್ಕೆ ನೀರು ಅಧಿಕ ಬೇಕು, ಸಮಯನೂ ಅಧಿಕ ಬೇಕು. ಯಾಕೆ ಅಣ್ಣ, ನಿಮಗೆ ನೀರು ಕಡಿಮೆ ಸಾಕು ಅಂತ ಹೇಳ್ತಾ ಇದ್ರಿ? ನನಗೆ ಮಾವಿನ ತೋಟ ಎಲ್ಲ ಒಣಗೋಗ್ತಿದೆ. ಕಿತ್ತಳೆ ತೋಟಕ್ಕೆ ನೀರು ಕಡಿಮೆನೆ, ಆದ್ರೆ ನೀರು ಹಾಕಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಈ ಬಾವಿ ನನ್ನ ಜಾಗದಲ್ಲಿ ಇರುವುದರಿಂದ ಹಕ್ಕು ನನಗೆ ಜಾಸ್ತಿ ಇರೋದು. ಈ ಬಾವಿ ಎಲ್ಲರಿಗೂ ಸರಿಸಮವಾದದ್ದು ಅಂತ ವಿಶ್ವ ಹೇಳ್ದ ಅಲ್ವಾ? ಅದ್ರಿಂದ ಇದರಲ್ಲಿರುವ ನೀರನ್ನು ಕೂಡ ನಾವೆಲ್ಲರೂ ಸೇರಿ ಹಂಚ್ಕೊಳ್ಳೋಣ. ನಾರಾಯಣ ಗಿಡಗಳನ್ನ ತೋರಿಸಿ, ಇಲ್ಲಿ ನೋಡು, ಮಾವಿನ ಮರ ಬೆಳೆಯುವುದಕ್ಕಿಂತ ಮುಂಚೆನೆ ಕಿತ್ಲೆ ಮರ ಬೆಳೆದೋಗುತ್ತೆ. ಆದ್ರೆ ನೀರು ಉಯ್ಯಕ್ಕೆ ತುಂಬಾ ಸಮಯ ಆಗುತ್ತೆ, ಹಾಗೇನೆ ಬೇಗ ಬೆಳೆಯುತ್ತೆ. ಅಣ್ಣ, ನೀವಿಬ್ರು ಹೀಗೇನೆ ಜಗಳ ಮಾಡ್ತಾ ಇದ್ರೆ ಬಿಸಿಲಿಗೆ ನೀರೆಲ್ಲ ಬತ್ತಿ ಹೋಗುತ್ತೆ. ಅದರಿಂದ ಕಾಲಕ್ಕೆ ಸರಿಯಾದ ರೀತಿ ನಾವು ಈ ವ್ಯವಸಾಯಕ್ಕೆ ನೀರನ್ನು ಬೇಗನೆ ಉಪಯೋಗ ಮಾಡ್ಕೊಳ್ಳೋಣ. ಇಲ್ಲದಿದ್ರೆ ನೀರು ಬತ್ತಿ ಹೋಗುತ್ತೆ. ಇಲ್ಲಿ ನೋಡು ವಿಶ್ವ, ನೀನಿರುವ ಸ್ಥಳದಲ್ಲಿ ನಿನಗೆ ನೀರು ಹೆಚ್ಚಾಗಿ ಬೇಕಾಗಿಲ್ಲ. ಯಾಕೆಂದ್ರೆ ನಿನಗೆ ಮರಗಳೆಲ್ಲ ಕಡಿಮೆ ತಾನೇ. ಹಾಗೆ 3 ದಿನಗಳ ತನಕ ನನಗೆ ನೀರ್ ಬೇಕು ಅಂತ ನಾರಾಯಣ ರಂಗಯ್ಯ ಇಬ್ರು ಜಗಳ ಮಾಡ್ತಾ ಇದ್ರು. ಅವರು ಜಗಳ ಮಾಡ್ತಾ ಇದ್ದ ಸಮಯದಲ್ಲಿ ಹೊಲಕ್ಕೆ ಹೋಗ್ಬೇಕಾಗಿರೋ ನೀರು ಬಾವಿಯಲ್ಲೇ ಹಾಗೇನೆ ಬತ್ತಿ ಹೋಯ್ತು. ಆವಾಗ ನಾರಾಯಣ ರಂಗಯ್ಯನ ಹತ್ತಿರ ಬಂದು, ರಂಗಯ್ಯ, ನನ್ ಗಿಡಗಳೆಲ್ಲ ಬಾಡಿ ಹೋಗ್ತಿದೆ, ನಿನ್ನ ಮರ ಕೂಡ ಹಾಗೇನೆ. ಹೌದಣ್ಣ, ಈ ಸಲ ನೀರು ಉಯ್ಯದೆ ಮರಗಳೆಲ್ಲ ಬಾಡಿ ಹೋಗ್ತಾ ಇದೆ. ಅದರಿಂದ ಯಾರಿಗೂ ಲಾಭ ಇಲ್ಲ, ಎಲ್ಲರಿಗೂ ನಷ್ಟನೇ. ನನ್ನ ಸ್ವಾರ್ಥದಿಂದ ಯಾವುದೂ ನಾಶವಾಗ್ಲಿಲ್ಲ. ಎಲ್ಲದಕ್ಕೂ ನೀನೇ ಕಾರಣ. ನೀನು ಸರಿಸಮವಾಗಿ ಹಂಚಿದ್ರೆ ಹೀಗೆ ಆಗ್ತಾ ಇರ್ಲಿಲ್ಲ. ಅಣ್ಣ, ನೀವಿಬ್ರು ಸುಮ್ನೆ ಯಾಕೆ ಹೀಗೆ ಜಗಳ ಮಾಡ್ತಾ ಇದ್ದೀರಾ? ನಿಮ್ನ ನೋಡಿ ಮಳೆರಾಯ ಏನು ಮಳೆನ ಸುರಿಸ್ತಾನಾ? ಇಲ್ಲ, ತಂದೆ ಮೇಲೆ ಇದ್ಕೊಂಡು ನಾವು ಮಾಡುವುದನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾರೆ. ಆವಾಗ ಅಣ್ಣ ತಮ್ಮಂದಿರು 3 ಜನ ಕೂಡ ತಂದೆಯ ಸಮಾಧಿ ಹತ್ತಿರ ಹೋಗಿ ಕೂತ್ಕೊಂಡು, ರಂಗಯ್ಯ, ನಮ್ ತೋಟ ಎಲ್ಲ ನಾಶವಾಗೋಯ್ತು. ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದಿದ್ರೆ ಹೀಗೆ ಆಗ್ತಾ ಇರ್ಲಿಲ್ಲ. ಅಣ್ಣ, ಈ ಎಲ್ಲದಕ್ಕೂ ನೀವೇ ಕಾರಣ. ನೀವು ಮಾತ್ರ ಮಾವಿನ ಮರವನ್ನು ಕಡಿಯದಿದ್ದಿದ್ರೆ ಅದರ ಬೇರಿನಲ್ಲಿ ನೀರಾಂಶ ಇದ್ದು ಮರ ಒಣಗ್ತಾ ಇರ್ಲಿಲ್ಲ. ವಿಶ್ವ ಅವರಿಬ್ರು ಮಾತಾಡ್ತಾ ಇರೋದನ್ನ ಕೇಳಿ ಮೆಲ್ಲೆ, ಅಣ್ಣ ನಿಲ್ಸಿ, ನಿಜ ಹೇಳಿ, ಇದಕ್ಕೆ ಕಾರಣ ನಾವೇ ತಾನೇ. ನಾವು ಮಾತ್ರ ಒಗ್ಗಟ್ಟಿನಿಂದ ಇದ್ದಿದ್ರೆ ಇವತ್ತು ನಮಗೆ ಈ ಬಾವಿ ನೀರು ಬತ್ತಾ ಇರ್ಲಿಲ್ಲ, ನಮ್ಮ ಮರಗಳು ಕೂಡ ಬಾಡಿ ಒಣಗೋಗ್ತಾ ಇರ್ಲಿಲ್ಲ. ಇವಾಗ ಏನ್ ಮಾಡುವುದು ವಿಶ್ವ?
ಏನ್ ಮಾಡೋದು ಅಂದ್ರೆ ಇವಾಗ ವ್ಯವಸಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ನೀರು ಕಡಿಮೆ ಇದೆ. ನೀವಿಬ್ಬರು ತಂದೆ ಹೇಳಿದ ಮಾತನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ. ಈ ತೋಟ ನಮ್ಮ ಐಕ್ಯತೆಯನ್ನು ತೋರಿಸುತ್ತೆ ಅಂತ ತಂದೆ ಹೇಳಿದ್ದಾರೆ. ಇವಾಗ ಈ ತೋಟವನ್ನು ಒಂದುಗೂಡಿಸುವುದು ಹೇಗೆ, ಎಲ್ಲರೂ ತೀರ್ಮಾನ ಮಾಡೋಣ. ಈ ತೋಟ ಈ ರೀತಿ ನಾಶ ಆಗ್ಲಿಕ್ಕೆ ನಾವೇ ತಾನೇ ಕಾರಣ. ಅದರಿಂದ ಈ ತೋಟ ಮತ್ತೆ ಮೊದಲು ಇದ್ದ ಹಾಗೆ ಮಾಡ್ಬೇಕಂದ್ರೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಬೇಕು. ಏನ್ ವಿಶ್ವಂ ಅದು? ನಾವು ಎಲ್ಲರೂ ಒಗ್ಗಟ್ಟಿನಿಂದ ನಾನು ಹೇಳುವ ಹಾಗೆ ಮಾಡಿದ್ರೆ ಮಾತ್ರ ಮತ್ತೆ ಪುನಃ ಈ ತೋಟವನ್ನು ಸರಿಪಡಿಸಬಹುದು. ಏನದು? ಹಣ ನನ್ನ ಜೊತೆ ಇಲ್ಲ. ಇದು ಹಣದ ವಿಚಾರ ಅಲ್ಲ, ನಮ್ಮ ಒಗ್ಗಟ್ಟಿನ ವಿಚಾರ. ನಾವು ಈ ಜಾಗವನ್ನು 3 ಭಾಗವಾಗಿ ವಿಂಗಡಣೆ ಮಾಡಿ ತಾನೆ ನೋಡ್ತಾ ಇದ್ದೀವಿ. ಇಂದಿನಿಂದ ಒಗ್ಗಟ್ಟಿನಿಂದ ನೋಡೋಣ, ಎಲ್ಲನೂ ಸರಿಸಮವಾಗುತ್ತೆ. ಅಂದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀನು ಆರಾಮವಾಗಿದ್ದು ಲಾಭವನ್ನು ಸರಿಸಮವಾಗಿ ತಗೊಳ್ತೀಯಾ? ಲಾಭನ ತಗೊಳ್ಳೋದು ಮಾತ್ರವಲ್ಲ, 3 ಜನ ಇದು ನಮ್ಮ ತೋಟ ಅಂತ ಒಗ್ಗಟ್ಟಿನಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಇದು ಸಾಧ್ಯ. ನಾವು ಒಗ್ಗಟ್ಟಿನಿಂದ ಇದ್ರೆ ನೀರನ್ನು ಎಷ್ಟು ಬೇಕಾದ್ರೂ ಉಪಯೋಗ ಮಾಡ್ಕೋಬೋದಾ ನಾವು? ಅಲ್ಲೇ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಪಡಿಸಬೇಕು. ಈ ತೋಟವನ್ನು ಮತ್ತೆ ನಾವು ಜೀವಂತವಾಗಿ ತರಲಿಕ್ಕೆ ಯಾರು ಈ ತೋಟವನ್ನು ಕಾಪಾಡಿ ಈ ತೋಟದಲ್ಲಿ ಆಗುವ ನಷ್ಟದಿಂದ ತೋಟವನ್ನು ಮೇಲಕ್ಕೆ ತರ್ತಾರೋ ಅವರಿಗೆ ಖಂಡಿತ ಫಲ ಸಿಗುತ್ತೆ. ತ್ಯಾಗನ ಹೇಗೆ? ವಿಶ್ವ 2 ಕಂಬಗಳನ್ನ ತಗೊಂಡ್ ಬಂದು, ನಾವು ಈ ತೋಟವನ್ನು 3 ಭಾಗವಾಗಿ ವಿಂಗಡಣೆ ಮಾಡುವಾಗ ನೀವಿಬ್ಬರು ಲಾಭಕ್ಕೋಸ್ಕರ ತೋಟವನ್ನು ಬಾವಿಯನ್ನು ತಗೊಂಡ್ರಿ. ಇವಾಗ ತೋಟ ಮೊತ್ತ ಹೋಯಿತು. ನಾವು ಬಾವಿಯಿಂದ ನೀರನ್ನು ತೆಗೆಯುವಾಗ ಅದನ್ನು ಅಳತೆ ಮಾಡ್ಲಿಕ್ಕೋಸ್ಕರ 2 ಕಂಬವನ್ನು ನೆಡೋಣ. ಒಂದು ಕಂಬದಲ್ಲಿ ಶ್ರಮ, ಇನ್ನೊಂದು ಕಂಬದಲ್ಲಿ ಧರ್ಮ ಅಂತ ಬರಿಬೇಕು. ಅದರಿಂದ ಏನ್ ಮಾಡಕ್ಕಾಗುತ್ತೆ? ಯಾರು ಈ ಬಾವಿಯಿಂದ ನೀರನ್ನು ತೆಗೆಯುವಾಗ ಇನ್ನೊಬ್ಬರ ಗಿಡ ಒಣಗೋಗ್ತಾ ಇದೆ ಅಂತ ಆ ಗಿಡಕ್ಕೆ ನೀರಾಕ್ತಾರೋ ಅವರಿಗೆ ಧರ್ಮದ ಪ್ರತಿಫಲನೆ ಸಿಗುತ್ತೆ. ಹಾಗಾದ್ರೆ ನಾರಾಯಣ ಅಣ್ಣ ನನ್ನ ಗಿಡ ಒಣಗ್ತಾ ಇದೆ ಅಂತ ಅವರ ನೀರನ್ನು ತೆಗೆದು ನನ್ನ ಗಿಡಕ್ಕೆ ಹಾಕಿದ್ರೆ ಅವರಿಗೆ ಧರ್ಮದಲ್ಲಿ ಹೆಸರಿರುತ್ತಾ? ಹೌದು, ಆ ಧರ್ಮದಲ್ಲಿ ಬರೆದಿರುವ ಹಾಗೆ ನಿಮಗೆ ಲಾಭ ಬರುವಾಗ ನಿಮಗೆ ಯಾರಿಂದ ಲಾಭ ಬಂದಿತ್ತು? ಅಣ್ಣನಿಂದ ತಾನೆ. ಆವಾಗ ನೀವು ಅವರಿಗೆ ಸ್ವಲ್ಪ ಲಾಭವನ್ನು ಕೊಡಬೇಕು. ನಾರಾಯಣ ಆಲೋಚನೆ ಮಾಡಿ, ಹಾಗಾದ್ರೆ ನಾನು ಸ್ವಾರ್ಥಿಯಾಗದೆ ರಂಗಯ್ಯನ ಗಿಡ ಬಾಡಿ ಹೋಗ್ತಾ ಇದೆ ಅಂತ ನೀರು ಹಾಕಿದ್ರೆ ನನಗೂ ಲಾಭ ಸಿಗುತ್ತೆ. ಹೌದು, ಅದು ನಿಜಾನೇ. ಬಾಡಿ ಹೋದ ನನ್ನ ಗಿಡಗಳಿಗೆ ಅಣ್ಣ ನೀರಾಕಿದ್ರಿಂದ ನನಗೆ ಲಾಭ ಅಧಿಕ ಬಂದಾಗ ಆ ಲಾಭವನ್ನು ಅಣ್ಣನಿಗೆ ಕೊಡೋದ್ರಿಂದ ನನಗೆ ಯಾವ ತೊಂದರೆನೂ ಇಲ್ಲ. ಸರಿಯಾಗಿ ಹೇಳಿದ್ರಿ. ನಮ್ಮ ತೋಟವನ್ನು ಕಾಪಾಡ್ಲಿಕ್ಕೋಸ್ಕರ ನಾವು 3 ಜನ ಒಗ್ಗಟ್ಟಿನಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಲಾಭನೂ ಸಿಗುತ್ತೆ, ನಮ್ಮ ತೋಟನೂ ಕಾಪಾಡ್ಬೋದು. ನಾರಾಯಣ ರಂಗಯ್ಯ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಇಂದಿನಿಂದ ಈ ತೋಟ ನಮ್ಮದು, ಇದನ್ನು ಕಾಪಾಡುವುದೇ ನಮ್ಮ ಲಕ್ಷ್ಯ. ತಮ್ಮ, ನಾವು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ನಾವು ಚೆನ್ನಾಗಿರ್ಬೇಕು ಅಂತ ನೀನು ಹೇಳ್ತಾ ಇದ್ದೀಯ. ನೀನು ತುಂಬಾ ಒಳ್ಳೆಯವನು. ಅಣ್ಣ, ನಾವು 3 ಜನ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಆ ಧರ್ಮದಲ್ಲಿ ನಮ್ಮ ಹೆಸರನ್ನು ಬರೀತಾರೆ. ಆವಾಗಲೇ ತಂದೆಗೂ ಸಮಾಧಾನ. ವಿಶ್ವವಿನ ಬುದ್ಧಿವಂತ ಪರಿಷ್ಕಾರ ಅವರ ಸ್ವಾರ್ಥ ಬುದ್ಧಿ ಹಾಗೂ ಜಿಪುಣತನ ಎರಡನ್ನು ಕೂಡ ಒಡೆದಾಕಿತ್ತು. ಹಾಗೆ ಆ ದಿನದಿಂದ ಅಣ್ಣ ತಮ್ಮಂದಿರು 3 ಜನ ಸೇರಿ ಒಟ್ಟಿಗೆ ಇನ್ಮುಂದೆ ಕೆಲಸ ಮಾಡಬೇಕು, ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಸೇರಿ ಕಷ್ಟಪಟ್ಟು ಅವರ ಸ್ವಾರ್ಥ ಜಿಪುಣತನ ಎಲ್ಲಾನು ಬಿಟ್ಟು ಕೆಲಸ ಮಾಡಕ್ ಶುರು ಮಾಡಿದ್ರು. ಯಾರಾದ್ರೂ ಒಬ್ರಿಗೆ ನೀರ್ ಬೇಕು ಅಂದ್ರೆ ಇನ್ನೊಬ್ರು ಆ ನೀರನ್ನ ಅವರಿಗೋಸ್ಕರ ಕೊಡ್ತಾ ಇದ್ರು. ಹಾಗೆ ಕಂಬದ ಮೇಲೆ ಧರ್ಮ ರೇಖೆಯನ್ನು ಹಾಕ್ತಾ ಇದ್ರು. ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ತಂದೆ ಆಸೆ ಪಟ್ಟ ತರ ಅವರು ಚೆನ್ನಾಗಿ ಅವ್ರ ತೋಟನ ಬೆಳೆಸ್ತಾ ಇದ್ರು. ತೋಟನು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಇದಕ್ಕೆಲ್ಲ ಕಾರಣ ಅವರ ಏಕತೆ ಅನ್ನೋದು ಅವರಿಗೆ ಗೊತ್ತಾಯಿತು. ಕೆಲವು ವರ್ಷಗಳ ನಂತರ ಅವರ ತೋಟದಲ್ಲಿ ಯಾರ ತೋಟದಲ್ಲೂ ಬರದೇ ಇರುವಷ್ಟು ಹಣ್ಣುಗಳು ಕಾಯಿಗಳು ಬಂತು. ಇದಕ್ಕೆಲ್ಲ ಕಾರಣ ನಾವು ಏಕತೆಯಿಂದ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡಿ ಕೆಲಸ ಮಾಡಿದ್ದು ಅನ್ನೋದನ್ನ ಅಣ್ಣಂದ್ರು ಅರ್ಥ ಮಾಡ್ಕೊಂಡ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಆಸ್ತಿನ ಹಂಚ್ಕೊಳ್ಳೋದು ಮುಖ್ಯ ಅಲ್ಲ, ಪ್ರೀತಿನ ಹಂಚ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾವಾಗ್ಲೂ ಏಕತೆಯಿಂದ ಕೆಲಸ ಮಾಡಿ ಒಬ್ರಿಗೆ ಕಷ್ಟ ಬರುವಾಗ ಇನ್ನೊಬ್ರು ಸಹಾಯ ಮಾಡ್ಕೊಂಡು ಬಾಳುವಾಗ್ಲೇ ನಿಜವಾದ ಸಂಬಂಧ ಉಂಟಾಗೋದು.